ಯಶ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಈಗ ಬಿಡುಗಡೆ ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದನೇ ಶೋ ಶುರು ಆಗೆಲ್ಲ ರೆಡಿ ಆಗಿದೆ. ಈಗ ನಾವು ಸದ್ಯ ದಾವಣಗೆರೆಯ ತ್ರಿನೇತ್ರ ಥಿಯೇಟರ್ ನಲ್ಲಿ ಇದೀವಿ. ಇಲ್ಲಿ ನೋಡ್ತಿರಬಹುದು ಬೆಳಗ್ಗೆಯಿಂದಲೂ ಕೂಡ ನೂರಾರು ಸಂಖ್ಯೆ ಈ ರೀತಿಯಾಗಿ ಒಂದು ಅದ್ದೂರಿ ಆರಂಭ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬಹಳ ದಿನಗಳ ನಂತರ ಥಿಯೇಟರ್ ನತ್ತ ಈ ರೀತಿಯಾಗಿ ಜನ ಮುಖ ಮಾಡಿದ್ದಾರೆ. ಈ ಪ್ರಮಾಣದಲ್ಲಿ ಜನ ಬಂದಿರೋದೇ ಕಡಿಮೆ. ಅದರಲ್ಲೂ ಕೂಡ ಬೆಳಗಿನ 5 ಗಂಟೆಗೆ 4:15 ವಿವಿಧ ಹಳ್ಳಿಗಳಿಂದಲೂ ಕೂಡ ಅವರ ಅಭಿಮಾನಿಗಳು, ಯಶ್ ಅವರ ಅಭಿಮಾನಿಗಳು ಈಗ ಬಂದು ಈ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಪಟಾಕಿ ಹೊಡೆಯೋದಾಗಿರ್ಬೋದು, ಕೇಕ್ ಕಟ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಈಗಾಗಲೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಬಹುದಿನಗಳ ನಂತರ ಸತತ 4 ವರ್ಷಗಳ ತರ ಕಾಯ್ತಾ ಇದ್ರು ಅಭಿಮಾನಿಗಳು. ಈಗ ಆ ಅಭಿಮಾನಿಗಳಿಗೆ ಅವರ ಅಭಿಮಾನಿಗಳಿಗೆ ಕಾಯ್ತಿರುವಂತ ಚಿತ್ರ ಟಾಕ್ಸಿಕ್ ಈಗಾಗಲೇ ಬಿಡುಗಡೆ ಆಗಿದೆ. ಅವ್ರ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂತ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಬಂದು ಕಾಯ್ತಾ ಇದ್ರಿ? ಬೆಳಗ್ಗೆ 2 ಗಂಟೆಯಿಂದ ಬಂದಿರೋರು ಸರ್. 2 ಗಂಟೆಯಿಂದ ಕ್ರೇಜ್ಗೆ ಅದಕ್ಕಾಗೇನೆ 1 ವಾರ ಆಯ್ತು ಕಾಯಕಚ್ಚಿ, ನಿದ್ದೆನೇ ಇಲ್ಲ. ಅಯ್ಯೋ, 1 ವಾರದಿಂದ ನಿದ್ದೆನೇ ಇಲ್ಲ ಸರ್. ಟಿಕೆಟ್ ಬುಕ್ ಮಾಡಿದಾಗಿಂದ ಹೆಂಗೆ ನಿದ್ದೆ ಬರುತ್ತೆ? ಅಯ್ಯೋ, ಕಾಯ್ದು ಎಲ್ಲ ಸುಸ್ತಾಗ್ಬಿಟ್ಟಿದೆ. ಏನಂತ ಅಭಿಮಾನ ಅಂದ್ರೆ ಅವ್ರ ಫಿಲಮ್ 4 ವರ್ಷ ಆಯ್ತು ಸರ್, ಬಂದೇ ಇಲ್ಲ. ಅದಕ್ಕೋಸ್ಕರ ವೇಟಿಂಗ್. ತೆರೆ ಮೇಲೆ ನೋಡ್ಲೇಬೇಕಾ ಒಂದ್ಸಲಿ ಆದ್ರೂ? ಎಲ್ಲರೂ ವರ್ಷಕ್ಕೆ ಒಂದ್ಸಲಿ ಬರುತ್ತೆ, ನಮ್ಮ ಅಣ್ಣಂದು ಒಂದ್ಸಲಿ ಆದ್ರೂ ಬರೋದು ಬೇಡವಾ? 4 ವರ್ಷದಿಂದ ಕಾತುರವಾಗಿ ಕಾಯ್ತಿದ್ದೀನಿ ನಾನು. ಬಹಳ ವರ್ಷಗಳಿಂದ ಕಾಯ್ತಾ ಇದ್ರು ಅಭಿಮಾನಿಗಳು. ಈಗ ಯಶ್ ಅಭಿಮಾನಿಗಳು ಸ್ಪೆಷಲಿ ಈ ಬಹಳ ವರ್ಷಗಳ ನಂತರ ಸಿನಿಮಾ ಬರ್ತಾ ಇದೆ. ಏನ್ ಹೇಳ್ತಾ ಇದ್ರಿ ಸರ್? ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನಾನು ನೋಡ್ತೀನಿ ಇಲ್ಲ ಇದೆಲ್ಲ ಎದಕ್ಕೋಸ್ಕರ ಸೇರಿ ಅಂತ ಗೊತ್ತಾಯ್ತಾ? ಬಾಸ್ ಅಭಿಮಾನಕ್ಕೋಸ್ಕರ ಸೇರ್ತಾ ಇದೆ ಇದೆಲ್ಲ. ಜನಸಾಗರ ಎಲ್ಲ ಸೇರ್ತಾ ಇದೆ ಅದಕ್ಕೋಸ್ಕರ. ಯಾವ್ದಂದ್ರೆ ಈ ಟ್ಯಾಕ್ಸಿಗೋಸ್ಕರ. 2 ಗಂಟೆ 1 ಗಂಟೆ 2 ಗಂಟೆ ಆಯ್ತು ಅವಲೇ ನಾವು ಬಂದು. ಮಾಡಿಲ್ವಾ ಶೋ? 6 ಗಂಟೆಯಲ್ಲಿ ಇರೋದು. ನಿದ್ದೆನೇ ಮಾಡಿಲ್ಲ ನಾವ್ ಇವತ್ತು, ಮನೆಗೆ ಹೋಗಿಲ್ಲ ಅನ್ಕೊಂಬಿಡಿ. ದಾವಣಗೆರೆ ಎಷ್ಟು ಥಿಯೇಟರ್ ಅಲ್ಲಿ ಬಿಡುಗಡೆ ಆಗ್ತಾ ಇದೆ? 3 ಥಿಯೇಟರ್ ಅಲ್ಲಿ ಬಿಡುಗಡೆ ಆಗ್ತದೆ. 15 ಶೋ ಇದೆ ಎಸ್ ಸರ್. ಕ್ರೇಜ್ ನೀವು ನೋಡ್ತಾ ಇದೀರಲ್ಲ ಸರ್, 3 ವರ್ಷಕ್ಕೊಮ್ಮೆ ಬರ್ತಾ ಇರೋದು. ಬಾಸ್ ಕ್ರೇಜ್ ಅಂದ್ರೆ ರಾಕಿ ಬಾಯ್. ಏನು ಕ್ರೇಜ್ ಕೇಳಿದ್ರಲ್ಲ ಒಂದ್ಸಲ ಹಂಗೆ ಕ್ಯಾಮ್ರಾ ಒಂದ್ಸರಿ ಹಂಗೆ ಜೂಮ್ ಮಾಡಿ ಗೊತ್ತಾಗುತ್ತೆ ಕ್ರೇಜ್ ಏನೋ ಅಂತ. ಎಲ್ಲ ಅಲ್ಲಿ ಅಭಿಷೇಕ ಮಾಡಿದ್ದಾರೆ, ಇದು ಶಾರ್ಟ್ಸ್ ಎಲ್ಲ ಹಚ್ಚಿದ್ದಾರೆ, ಪಟಾಕಿ ಸಿಡ್ಸಿದ್ದಾರೆ, ಕೇಕ್ ಹೊಡಿತಾ ಇದಾರೆ, ಡ್ರಮ್ ಸೆಟ್. ಕರ್ನಾಟಕಕ್ಕಲ್ಲ ಇಡೀ ಇಂಡಿಯಾಗೆ ಗೊತ್ತು ರಾಕಿ ಬಾಯ್. ಕ್ರೇಜ್ ಗೆ ಬಾಬ್ ಯಶ್ ರಾಕಿ ತುಂಬಾ ವರ್ಷಗಳ ನಂತರ 3 ವರ್ಷಗಳ ನಂತರ ಒಳ್ಳೆ ಫಿಲಮ್ ಗೋಸ್ಕರ ನೋಡ್ತಾ ಇದೀವಿ. ತುಂಬಾ ಹಂಗಾಗಿ ಹಾಲಿವುಡ್ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏನ್ ಹೇಳ್ತೀರಿ ಈಗ ವರ್ಲ್ಡ್ ವೈಡ್? ಈಗ ಏನು ಇಡೀ ಗ್ಲೋಬಲ್ ಅಂತ ಹೇಳ್ತಾ ಇದ್ರೆ ಯಶ್ ಸರ್ ನಮಸ್ತೆ. ನನ್ನ ಹೆಸರು ಸೇವಾನಾಯಕ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ. ಈಗ ನೋಡಿ, ಸಣ್ಣ ಇರಾನ್ ಮತ್ತೆ ಉತ್ತರ ಕೊರಿಯಾ ದೇಶಗಳು ಪ್ರಪಂಚ ಅಂತ ಪ್ರಾಬಲ್ಯ ಸಾಧಿಸ್ತವೆ. ಕನ್ನಡಿಗರು ನಾವೇನ್ ಕಮ್ಮಿ ಅಲ್ಲ, ನಾವು ಕೂಡ ಗ್ಲೋಬಲ್ ಮಾರ್ಕೆಟ್ ಅನ್ನು ರೂಲ್ ಮಾಡಬೇಕು. ಯಾರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿನ ಸಿನಿಮಾಗಳನ್ನ ಯಾರು ತುಚ್ಛ ಭಾವನೆಯಿಂದ ನೋಡ್ತಿದ್ರು ಅವರೆಲ್ಲ ಬಾಯಿ ಮೇಲಿಂದ ಬೆರಳಿಟ್ಕೋಬೇಕು. ಆ ರೀತಿ ಸಿನಿಮಾಗಳನ್ನ ಮಾಡಬೇಕು. ಹಾಗಾಗಿ ನಾವು ವಿಶಾಲ ದೃಷ್ಟಿಕೋನ ಹಾಗೂ ದೂರದೃಷ್ಟಿಯ ವ್ಯಕ್ತಿಯಾದ ಯಶ್ ಅಂತ ಸೃಜನಶೀಲ ವ್ಯಕ್ತಿತ್ವನ ನಾವು ಅವರು ಗ್ಲೋಬಲ್ ಮಾರ್ಕೆಟ್ ಅನ್ವೇಷಿಸಲು ಪ್ರಯತ್ನ ಪಡಿಸಿರೋದನ್ನ ನಾವು ಶ್ಲಾಘನೆ ಪಡಬೇಕು, ಹಾಗೆ ಹೆಮ್ಮೆ ಪಡಬೇಕು. ಹಾಗಾಗಿ ಇಂಥ ಸಿನಿಮಾ ನಿಜವಾಗ್ಲೂ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಹಾಗಾಗಿ ಇದನ್ನು ಸಣ್ಣ ಪ್ರಯತ್ನ. ಇದರಿಂದ ನಮ್ಮ ಗ್ಲೋಬಲ್ ಮಾರುಕಟ್ಟೆಯಲ್ಲಿ ನಮ್ಮ ಕನ್ನಡಿಗರ ಪ್ರಾಬಲ್ಯ ಈಗ ಆರಂಭವಾಗಿ ಪ್ರಾರಂಭವಾಗುತ್ತೆ. ಅದಕ್ಕಾಗಿ ನಾವು ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀವಿ ಸಿನಿಮಾಕ್ಕಾಗಿ. ಈಗ ಟ್ರೇಲರ್ ಎಲ್ಲ ನೋಡಿದ್ರಿ, ಹೇಗಿದೆ ನಿರೀಕ್ಷೆ? ಎಲ್ಲರೂ ಇಷ್ಟು ಜನ ಈಗ ಬೆಳಗ್ಗೆ ಇಂದನೇ ಬರ್ತಾ ಇದಾರೆ ಅಲ್ಲಿ ಥಿಯೇಟರ್. ಇಷ್ಟು ಜನ ಇದಾರೆ ಆಲ್ರೆಡಿ, ಆಗ್ಲೇ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ. ತಾವ್ ಯಾವಾಗ ಬುಕ್ ಮಾಡಿದ್ರಿ? ನಿಮ್ ನಿರೀಕ್ಷೆ ಏನಿದೆ? ಯಶ್ ಬಗ್ಗೆ, ನಟನೆ ಬಗ್ಗೆ ಏನಿದೆ ಟ್ರೇಲರ್ ಅಲ್ಲಿ ನೋಡಿದ್ರೆ? ಖಂಡಿತ ಯಶ್ ಸರ್ ಬಗ್ಗೆ ತುಂಬಾನೇ ನಂಬಿಕೆ ಇದೆ. ಯಾಕಂದ್ರೆ ಅವರು ಯಾವತ್ತೇ ಆಗ್ಲಿ ಅವರು ದುಡ್ಡು ಮಾಡ್ಬೇಕಂತ ಹೇಳಿದ್ರೆ ಈಗ 4 ವರ್ಷ ಆಯ್ತು. ಜಸ್ಟ್ ಬರೀ 100 ಕೋಟಿ ತಗೊಂಡು ಸಿನಿಮಾ ಮಾಡಿದ್ರು ಕೂಡ 400 ಕೋಟಿ ಮಾಡಬಹುದು. ಬಟ್ ಅವರು ದುಡ್ಡಿಗಂತ ವಿಶ್ವಾಸ ಇರಲ್ಲ, ಹಾಗೆ ದೊಡ್ಡ ಡೈರೆಕ್ಟರ್ ಜೊತೆ ಮಾಡ್ಬೇಕಂತ ಇರಲ್ಲ. ಅವರು ವಿಶ್ವಾಸ ಪಡೋದು ಕಂಟೆಂಟ್ ಹಾಗೆ ನಿರ್ದೇಶಕ ಫ್ಯಾಷನ್, ಅದನ್ನ ಮಾತ್ರ ವಿಶ್ವಾಸ ಪಡ್ತಾರೆ. ಹಾಗೆ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತ ಅವ್ರು ಮಲಗೋ ನಟ ಅಲ್ಲ. ಸಿನಿಮಾ ಚೆನ್ನಾಗಿ ಬರ್ಬೇಕಂತ ಪ್ರತಿಯೊಂದು ವಿಭಾಗದಲ್ಲಿ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ನಿರೀಕ್ಷೆ ತುಂಬಾನೇ ಇದೆ. ಇದು ಇಲಾಖೆ ಒತ್ತಡದ ಮಧ್ಯನೂ, ಬಂದೋಬಸ್ತ್ ಒತ್ತಡದ ಮಧ್ಯನೂ ಸಿನಿಮಾ ನೋಡಕ್ ಬಂದಿದ್ರಿ?
ಖಂಡಿತ ನಮ್ಮ ಇಲಾಖೆ ಕೆಲಸ ಅಂದ್ರೆ ಒತ್ತಡ ಇದ್ದಿದ್ದೆ, ಬಟ್ ಇಂಥ ವ್ಯಕ್ತಿತ್ವ, ದೂರದೃಷ್ಟಿ ವ್ಯಕ್ತಿತ್ವ ನಾವು ಶ್ಲಾಘಿಸಬೇಕು. ಕನ್ನಡ ಹೆಮ್ಮೆ ವಿಷಯ. ಹಾಗಾಗಿ ನಾವು ಕೇವಲ ಸಪೋರ್ಟ್ ಮಾಡಕ್ ಬಂದಿಲ್ಲ, ಇದನ್ನ ಸೆಲೆಬ್ರೇಟ್ ಮಾಡಕ್ ಬಂದಿವಿ. ಥ್ಯಾಂಕ್ ಯು ಸರ್. ಅಭಿಮಾನಿಗಳ ಮಾತನ್ನ ಕೇಳಿದ್ರಲ್ಲ, ಪೊಲೀಸ್ ಇಲಾಖೆಯಲ್ಲೂ ಕೂಡ ಎಷ್ಟು ಅಭಿಮಾನಿಗಳಿದ್ರು, ಅವರು ಕೂಡ ಬೆಳಗ್ಗೆ ಇಂಥ ಒತ್ತಡದ ಮಧ್ಯೆ ಕೂಡ ಬಂದೋಬಸ್ತು ಇದು ಈ ಮಧ್ಯೆ ರೈತರ ಹೋರಾಟ ಈ ಮಧ್ಯೆ ಎಲ್ಲರೂ ಕೂಡ ಬಂದು ಈಗಾಗಲೇ ಸಿನಿಮಾ ನೋಡಕ್ಕೆ ಎಲ್ಲ ರೀತಿಯ ತಯಾರಿ ನಡೆಸಿದ್ದಾರೆ. ಬೆಳಗಿನ 2 ಗಂಟೆಯಿಂದ ನಸುಕಿನ ಜಾವ ಚಳಿಯನ್ನ ಕೂಡ ಲೆಕ್ಕಿಸದೆ ಅವರ ಅಭಿಮಾನಿಗಳು ಈ ತ್ರಿನೇತ್ರ ಥಿಯೇಟರ್ ಮುಂದೆ ಜಮಾಯಿಸಿ ಒಂದು ಸೆಲೆಬ್ರೇಷನ್ ಶಾರ್ಟ್ಸ್ ಇಡಿಸೋದಾಗಿರ್ಲಿ, ಹಾಲಿನ ಅಭಿಷೇಕ ಆಗಿರ್ಲಿ, ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇದು ಸಿನಿಮಾ ನೋಡಿದ ನಂತರ ಫಸ್ಟ್ ಶೋ ಇವಾಗಲೇ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಬಿಡುಗಡೆ ನಂತರ ಏನ್ ಹೇಳ್ತಾರೆ ಅದು ನೋಡೋಣ, ಏನ್ ಹೇಳ್ತಾರೆ ಅಂತ ಕಾದು ಅಭಿಮಾನಿಗಳು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ದಾವಣಗೆರೆ.